ಇನ್ನು ಗದಗಲ್ಲಿ ಸರ್ಕಾರಿ ವಸತಿ ಶಾಲೆಯ ಕತೆ ಏನಂತ ಹೇಳಿದ್ರೆ ಮಕ್ಕಳಿಗೆ ಊಟ ಇಲ್ಲದೆ ಒದ್ದಾಡ್ತಿದ್ದಾರೆ. ಸಮಸ್ಯೆ ಆಗಿದೆ. ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಯಲ್ಲಿ ಮಕ್ಕಳು ಪರದಾಡಿದ್ದಾರೆ. ಬೇಸಿಕ್ ನೋಡಿ, ವಸತಿ ಶಾಲೆಯಲ್ಲಿ ಹೊಟ್ಟೆಗೆ ಊಟ ಇಲ್ಲ ಮಕ್ಕಳಿಗೆ. ಎಲ್ಲ ಬಾಟಲ್ಗಳು ಖಾಲಿ ಆಗಿದೆ, ಡಬ್ಬಗಳು ಖಾಲಿ ಆಗಿವೆ. ಹಾಗಾದ್ರೆ ಬರ್ತಾ ಇರುವಂತ ಈ ಆಹಾರ ಪದಾರ್ಥಗಳು ಎಲ್ಲಿಗೆ ಹೋಗ್ತಾ ಇದೆ? ಇದು ಪೋಷಕರ ಆಕ್ರೋಶ. ಏನಾಗ್ತಾ ಇದೆ ಅಂತ ಸ್ಟೋರ್ ರೂಮ್ ನ ದೃಶ್ಯಗಳನ್ನ ನಾವು ತೋರಿಸ್ತಾ ಇದ್ದೀವಲ್ಲ ನಿಮ್ಗೆ. ಎಲ್ಲ ಡಬ್ಬಿಗಳು ಖಾಲಿ ಇದೆ. ಏನಾಗ್ತಾ ಇದೆ ಅಂತ ಪೋಷಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ, ಪ್ರಶ್ನೆ ಮಾಡಿದ್ದಾರೆ. ಬನ್ನಿ ಏನ್ ಹೇಳಿದ್ದಾರೆ ನೋಡೋಣ. ಇಲ್ಲಿ ಕೆಲವು ಮಕ್ಕಳಿಗೆ ಹುಷಾರಿರಲಿಲ್ಲ, ಆದರೆ ಇಲ್ಲಿ ಇವರು ನರ್ಸ್ಗಳಿಲ್ಲ. ಈಗ ಅವ್ರೇನ ಡೆಲಿವರಿಗೆ ಹೋಗಿದಾರಂತೆ. ಈಗ ಯಾರು ಇಲ್ಲ ಇಲ್ಲಿ. ಮಕ್ಕಳಿಗೆ ಏನಾದ್ರು ಅಂತಂದರೆ ಜವಾಬ್ದಾರಿ ಯಾರು? ನಾನು ಮೊನ್ನೆ ಇಲ್ಲಿ ಬಂದು ಪ್ರಿನ್ಸಿಪಲ್ ಮೇಡಮ್ ಅವ್ರಿಗೆ ಕೂಡ ಈ ವಿಷಯ ಹೇಳಿದ್ದೀನಿ. ಮತ್ತು ಈ ಥರ ತೊಂದರೆ ಆತಂದರೆ ಮಕ್ಕಳು ಜವಾಬ್ದಾರಿ ಯಾರು? ಈಗ ನಾವು ಲೋಕಲ್ ವರ್ತಿಗೆ ಬರ್ತೀವಿ, ದೂರಿದ್ದಾಗ ರೈತರ ಪರಿಸ್ಥಿತಿ ಹೆಂಗಂತ ಈ ಥರ ನಾನು ಮಾತಾಡಿದ್ದೀನಿ. ಇಲ್ಲ ಬೇರೆದವರು. ನಮ್ಮ ಪ್ರತಿನಿಧಿ ಸಂಜೀವ್ ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ. ನಾವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ, ಎಲ್ಲಾ ಡಬ್ಬುಗಳು ಖಾಲಿ ಆಗಿದೆ ಅಂತ ಹೇಳಿದ್ರೆ ಒಂದಿಷ್ಟು ಸಾಮಗ್ರಿಗಳು ಇದೆ ಅನ್ನುವಾಗ ಇವರು ಇನ್ಫಾರ್ಮ್ ಮಾಡಲ್ವಾ? ಅಥವಾ ಬಂದಿರುವಂತ ಸಾಮಗ್ರಿಗಳು ಎಲ್ಲಿಗೆ ಹೋಗ್ತಾ ಇದೆ? ಏನ್ ಹೇಳ್ತಾರೆ ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು, ಸಿಬ್ಬಂದಿ ಎಲ್ಲ? ಹೌದು ಚತ್ರ, ಏನು ಗದಗ ಜಿಲ್ಲೆ ಶಿರಹಟ್ಟಿ ಪಟ್ಟಣದಲ್ಲಿರುವಂತ ಇದು ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆ. ಇಲ್ಲಿ ಈ ವಸತಿ ಶಾಲೆ ಅಂದ್ರೆ ಈಗ ಒಳ್ಳೆ ಶಿಕ್ಷಣ ಸಿಗುತ್ತೆ, ಒಳ್ಳೆ ಊಟ ಸಿಗುತ್ತೆ ಅಂತೇಳಿ, ಯಾಕಂದ್ರೆ ಸರ್ಕಾರದ ಅಧೀನದಲ್ಲಿರುವಂತ ಈ ಒಂದು ಶಾಲೆಯಲ್ಲಿ ಸಾಕಷ್ಟು ಬಡ ಮಕ್ಕಳಿಗೆ ಹೆಚ್ಚು ಇಲ್ಲಿ ಒಂದು ಏನು ಅಡ್ಮಿಷನ್ ಮಾಡಿರ್ತಾರೆ. ಆದ್ರೆ ಇಲ್ಲಿನ ಏನು ಅವ್ಯವಸ್ಥೆ ಕಂಡು ನಾವು ಯಾಕೆ ಇಲ್ಲಿ ನಮ್ಮ ಮಕ್ಕಳನ್ನ ಅಡ್ಮಿಷನ್ ಮಾಡಿಸಿ ಅನ್ನೋ ಸ್ಥಿತಿಗೆ ಈಗ ಪಾಲಕರು ಬಂದಿದ್ದಾರೆ. ಯಾಕಂತಂದ್ರೆ ಅಲ್ಲಿ ಮಕ್ಕಳಿಗೆ ಸರಿಯಾಗಿ ಹೊಟ್ಟೆ ತುಂಬ ಊಟ ಕೊಡ್ತಿಲ್ಲ ಅನ್ನೋಂಥ ಗಂಭೀರ ಆರೋಪನ ಮಕ್ಕಳು ಪೋಷಕರು ಎದುರಿಗೆ ಮಾಡಿದ್ದಾರೆ. ಪೋಷಕರು ಈಗ ಮಾಧ್ಯಮಗಳಿಗೆ ಈ ಒಂದು ವಿಷಯವನ್ನು ತಿಳಿಸಿದ್ದಾರೆ. ಒಟ್ಟಾರೆಗೆ ಸುಮಾರು ಏನು ಈಗ ಹೊಸ ಪ್ರಿನ್ಸಿಪಲ್ ಬದಲಾವಣೆಯಾಗಿ ಬಂದಿದ್ದಾರೆ. ಈ ಪ್ರಿನ್ಸಿಪಲ್ ಬಂದ ನಂತರ ಸಾಕಷ್ಟು ಸಮಸ್ಯೆ ಆಗ್ತಾ ಇದಾವೆ. ಯಾಕಂತಂದ್ರೆ ಯಾವ ಮಕ್ಕಳಿಗೂ ಕೂಡ ಹೊಟ್ಟೆ ತುಂಬ ಊಟ ಆಗ್ತಿಲ್ಲ, ಅರ್ಧಂಬರ್ಧ ಊಟ ಆಗ್ತಾರೆ, ಅರೆಬರೆ ಹೊಟ್ಟೆಯಿಂದ ನಾವು ಮಲಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹೀಗಾಗಿ ನಾವು ಈ ಶಾಲೆನೇ ಬೇಡ ಅನ್ನುವಂತ ಪರಿಸ್ಥಿತಿ ಮಕ್ಕಳು ಪೋಷಕರ ಮುಂದೆ ಹೇಳ್ತಾ ಇದ್ದಾರೆ. ಹೀಗಾಗಿ ಪೋಷಕರು ಕೂಡ ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಯಾಕಂದ್ರೆ ಸರ್ಕಾರ ಬಡ ಮಕ್ಕಳಿಗಾಗಿ ಕೋಟ್ಯಾಂತರ ರೂಪಾಯಿ ಅನುದಾನ ಕೂಡ ನೀಡುತ್ತೆ, ಒಳ್ಳೆ ಕ್ವಾಲಿಟಿ ಗುಣಮಟ್ಟದ ಊಟ ಕೂಡ ಸಪ್ಲೈ ಮಾಡುತ್ತೆ. ಎಗ್ ಆಗಿರ್ಬೋದು, ಬೇರೆ ಬೇರೆ ಏನು ವೀಕ್ಲಿ ಅದ ಒಂದು ಮೆನು ಇರುತ್ತೆ, ಚಿಕನ್ ಆಗಿರ್ಬೋದು, ಇವೆಲ್ಲ ಕೂಡ ಗುಣಮಟ್ಟದ ಒಂದು ಆಹಾರ ಪೂರೈಕೆ ಮಾಡಬೇಕು ಮಕ್ಕಳಿಗೆ ಒಳ್ಳೆ ಶಿಕ್ಷಣಕ್ಕಾಗಿ ಅಂತಂದ್ರೆ. ಆದ್ರೆ ಇಲ್ಲಿನ ಏನು ಸಿಬ್ಬಂದಿ ಅಧಿಕಾರಿಗಳು ಎಲ್ಲ ನುಂಗಿ ಹಾಕ್ತಾರೋ ಏನೋ ಗೊತ್ತಿಲ್ಲ, ಆದ್ರೆ ಮಕ್ಕಳಿಗೆ ಮಾತ್ರ ಸರಿಯಾಗಿ ಊಟ ಸಿಗ್ತಾ ಇಲ್ಲ ಅನ್ನೋ ಗಂಭೀರ ಆರೋಪ ಮಾಡಿದ್ದಾರೆ. ಹೀಗಾದ್ರೆ ನಾವು ಮಕ್ಕಳನ್ನ ಇಲ್ಲೇ ಇಡ್ಬೇಕು ಅಥವಾ ಮನೆ ಕರೆದುಕೊಂಡು ಹೋಗ್ಬೇಕು ಅನ್ನೋ ಗೊಂದಲದಲ್ಲಿ ಪೋಷಕರಿದ್ದಾರೆ. ಆದ್ರೂ ಕೂಡ ಈಗೇನು ಪಂಚಮಿ ಹಬ್ಬ ಹಿನ್ನೆಲೆಯಲ್ಲಿ ಎಲ್ಲ ಮಕ್ಕಳನ್ನ ಪೋಷಕರು ತಮ್ಮ ಮನೆಯನ್ನು ಕರೆದುಕೊಂಡು ಹೋಗಿದ್ದಾರೆ. ಈಗ ಇಡೀ ಶಾಲೆ ಖಾಲಿ ಆಗಿದೆ. ರೈಟ್, ಥ್ಯಾಂಕ್ ಯು ಸಂಜೀವ್ ಮಾಹಿತಿಗಾಗಿ.